ಸರ್ ನಾಗಮಂಗಲದಲ್ಲಿ ಒಳ್ಳೆ ಕುರಿ ಫಾರಂ ಇದೆ ಅಂತ ಗೊತ್ತಾಯ್ತು. ನನಗೊಂದು ಒಳ್ಳೆ ಎಳಗಟ್ಟಾಗು ಬೇಕು, ಕೊಡಿಸ್ತೀರಾ ಸರ್? ಸರ್ ಬರೀ ಎಳಗ ಅಲ್ಲ, ನಾಟಿ ಟಗರು, ಬಂಡು ಟಗರು, ಕೆಂಗರು ಟಗರು, 3-4 ಟಗರು ತೋರಿಸಿ 10,000 ಗಾಡಿನ ತೋರಿಸ್ತೀನಿ. ಹಾಯ್ ಫ್ರೆಂಡ್, ನಮ್ಮಲ್ಲಿ 2026ಗೆ ಒಳ್ಳೊಳ್ಳೆ ಟಗರುಗಳಿದೆ. 30ರಿಂದ 80 kg ಗಂಟಲು ಟಗರಿದೆ ನೋಡಿ. ಒಳ್ಳೆ 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 ಲುಕ್ಕಿರೋ ಟಗರುಗಳವೆ. ನಿಮ್ಗೆ ಯಾವ ಸೆಲೆಕ್ಷನ್ ಬೇಕೋ ಆ ಟಗರುಗಳು ಕೊಡ್ತೀವಿ. ಇವೆಲ್ಲ ಎಳಗ ಟಗರುಗಳು, ಇವೆಲ್ಲ ಎಳಗ ಜಾತಿ ನೋಡಿ ಸ್ನೇಹಿತರೆ. ನಿಮ್ಗೆ ಯಾವ ಬೇಕು ನೋಡಿ, ವಿಡಿಯೋದಲ್ಲಿ ನೋಡಿ, ನಿಮ್ಗೆ ಯಾವ್ದು ಬೇಕು ಅದನ್ನು ಯಾವ ಸೆಲೆಕ್ಟ್ ಮಾಡ್ಕೊತೀರಾ ಅದನ್ನು ಒಳ್ಳೆ ರೈಟಲ್ಲಿ ಹಾಕ್ಕೊಡ್ತೀವಿ. ಸ್ಪೆಷಲ್ ಬಕ್ರೀದ್ ಬರ್ತಾ ಇದೆ, ಬಕ್ರೀದ್ ಹಬ್ಬಕ್ಕೂ ನೀವು ಈ ಟಗರುಗಳನ್ನ ಕೊಡ್ತೀರಾ? ಹೌದು ಸರ್, ಬಕ್ರೀದ್ಗೂ ಕೂಡ ಕೊಡ್ತೀವಿ ನೋಡಿ. ಬಕ್ರೀದ್ಗೆ ನೋಡಿ ಎಂಥ ಟಗರಿದೆ ನೋಡಿ. ಹೀಗೆ ನಮ್ಮ ಮುಸಲ್ಮಾನರು ಬಂಧುಗಳೆಲ್ಲ ಇದೇ ಆಯ್ಕೆ ಮಾಡೋದು. ಒಳ್ಳೆ ಟಗರಿದೆ ನೋಡಿ, ಏನು ಲುಕ್ ಇದೆ, ಟಗರು ಏನು ಲುಕ್ ಇದೆ ನೋಡಿ. ಒಳ್ಳೊಳ್ಳೆ ಟಗರಿದೆ. ನಿಮ್ಗೆ ಯಾವ್ದು ಬೇಕು ಅಂಥ ಟಗರುಗಳು ನಾವು ಕೊಡ್ತೀವಿ ಸರ್. ಸ್ಪೆಷಲ್ ಎಷ್ಟು ಕೆಜಿ ಬರುತ್ತೆ ಸರ್ ಇದು? ಸರ್ ನಮ್ಮಲ್ಲಿ 30 kgಯಿಂದ 80 kg ಗಂಟಲು ಇದೆ. ಎಳಗ ಟಗರಿದೆ, ಬಂಡೂರು ಟಗರಿದೆ, ನಾಟಿ ಟಗರಿದೆ, ಕೆಂಗೂರಿ ಅಂತ ಬರುತ್ತೆ ಆ ಟಗರಿದೆ. ನಿಮ್ಗೆ ಯಾವುದು ಬೇಕು ಅದನ್ನು ಕೊಡ್ತೀವಿ ಸರ್. ಬಂಡೂರು ಟಗರು ಇದೆ ಸರ್, ಅದು ತೋರಿಸ್ತೀನಿ ಸರ್. ಆಗಲೇ ಹೇಳಿದ್ನಲ್ಲ ಸರ್ ನಿಮಗೆ, ಎಳಗ ಟಗರು, ಎಳಗದಲ್ಲಿ ಕೆಂಗೂರಿ ಅಂತ, ಇವು ಕೆಂಗೂರಿ ಅಂತ ಬರ್ತದೆ. ಇವು ದೊಡ್ಡ ದೊಡ್ಡ ಟಗರು. ಅದರಲ್ಲಿ ಕುರಿ ನಮ್ಮ ಹತ್ರ ಇಲ್ಲ, ಟಗರುಗಳು ಮಾತ್ರ ಕೊಡ್ತೀವಿ. ಇವರಲ್ಲಿ ಸಾಕವನ್ನು ಕೊಡ್ತೀವಿ, ಈ ಬಕ್ರಿ ಪರ್ಪಸ್ಗೆ ಕಡಿಯೋಕ್ಕೂ ಕೊಡ್ತೀವಿ. ಆಮೇಲೆ ಯಾವ್ದಾದ್ರು ಫಂಕ್ಷನ್ಗಳು, ಈ ನೆರ್ವಿಗಳು, ಈ ದೇವ್ರೂಟಗಳು, ಅವಕ್ಕೆಲ್ಲ ಕಟಿಂಗೆಲ್ಲ ಕೊಡ್ತೀವಿ. ನೋಡಿ ಸರ್ ಟಗರಂಗಿದೆ ನೋಡಿ ಸರ್, ನೋಡಿ ಸರ್ ಯಾವ ಲುಕ್ಕಲ್ಲಿದೆ. ಇವು ಸರ್ 30 kgಯಿಂದ 85 kgವರೆಗೂ ಬರ್ತವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಡ್ತೀವಿ. ಅಂದರೆ ಒಂದು ಟಗರು ಇದು 30ರಿಂದ 85 kg ವೆಯ್ಟ್ ಬರುತ್ತೆ. 85 kg ವೆಯ್ಟ್ ಬರುತ್ತೆ ನೋಡಿ ಸರ್. ಇವೆಲ್ಲ ಬಂಡೂರು ಟಗರು. ಇದು ಬಂಡೂರು ಮರಿ, ಪುಟಾಣಿ ಮರಿ ಎಷ್ಟು ಮುದ್ದಾಗಿದೆ ನೋಡಿ, ಬಂಡೂರು ಮರಿ. ಇವೆಲ್ಲ ಬಂಡೂರು ಟಗರು ಸರ್ ನೋಡಿ ಸರ್. ಸರ್ ಬಂಡೂರು ಇದ್ರ ಜಾತಿನೇ ಸ್ಪೆಷಲ್. ಈ ತಳಿ ನಮ್ಮ ಭಾಗದಲ್ಲೂ ಇಲ್ಲ, ಈ ಮೈಸೂರು ಭಾಗದಲ್ಲಿ, ಮಳವಳ್ಳಿ ಭಾಗದಲ್ಲಿ ಜಾಸ್ತಿ ಇದು ಬಂಡೂರು ಟಗರು ಅಂದರೆ. ತುಂಬ ಡಿಮ್ಯಾಂಡ್ ಇದೆ ಈ ಟಗರುಗಳಿಗೆ. ಈ ಬಕ್ರಿ ಪರ್ಪಸ್ಗೆ ಇವರೆಲ್ಲ ಮುಸಲ್ಮಾನ್ ಬಂಧುಗಳೆಲ್ಲ ಬಕ್ರಿದು ಇದು ಬಂಡೂರು ಟಗರು ತುಂಬ ವಿಶೇಷವಾಗಿ ಉಪಯೋಗಿಸ್ತಾರೆ. ಆದ್ದರಿಂದ ಈ ಜಾತಿಗೆ ಒಂದು ಬೇಡಿಕೆ ಇದೆ ಸರ್. ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ತೀವಿ. ಹೌದು ಸರ್, ಸ್ಪೆಷಲ್ ಇದೆ ಅದರಲ್ಲಿ. ತುಂಬ ಚೆನ್ನಾಗಿರುತ್ತೆ ಮಟನ್ ಸರ್. ಆಗಲೇ ಹೇಳಿದ್ನಲ್ಲ ಸರ್, ಎಳಗ ಟಗರುಗಳು ಸಾಕಲಿಕ್ಕೆ ನೋಡಿ, ಸಾಕಕ್ಕೆ ಒಳ್ಳೊಳ್ಳೆ ಟಗರುಗಳು ಕೊಡ್ತೀವಿ. ನೀವು ಈ ವರ್ಷ ಟಗರು ತಗೊಂಡ್ರೆ ಮುಂದಿನ ಬಕ್ರೀದ್ಗೆ ಒಳ್ಳೆ 80 kg 70 kg ತೂಕಕ್ಕೆ ಬರ್ತವೆ ಇವು. ಈ ಕಡೆ ಬಂಡೂರು ಇದೆ ನೋಡಿ, ಆ ಕಡೆ ದೊಡ್ಡವು ತೋರಿಸ್ತೆ. ಇವಕ್ಕಿಂತ ಸ್ವಲ್ಪ ಕಮ್ಮಿ ಬರ್ತವೆ. ಇವು ಕಟಿಂಗ್ ಟಗರು, ಕಟಿಂಗ್ ಟಗರು ಏನು ಈ ಬಕ್ರೀದ್ಗೆ, ಈ ವರ್ಷ ಬಕ್ರೀದ್ಗೆ ರೆಡಿ ಇರೋವು ನೋಡಿ. ಯಾರು ಆಸಕ್ತಿ ಇದೆ ಅವರೆಲ್ಲ ತಗೋಬೋದು. ಇವುಗಳೆಲ್ಲ ಫುಡ್ ಯಾವ ಥರ ಕೊಡ್ತೀರಾ ಸರ್? ನೋಡಿ ಸರ್, ಮುಸ್ಕಿನ ಜೋಳ, ಕಡಲೆ ಹಿಂಡಿ, ಕಡಲೆ ಒಟ್ಟು, ಹುರುಳಿ ಇವೆಲ್ಲ ಮಿಕ್ಸ್ ಮಾಡಿಕೊಡ್ತೀವಿ ನೋಡಿ. ಇವೆಲ್ಲ ಮಿಕ್ಸ್ ಮಾಡಿಕೊಟ್ರೆ ನೀಟಾಗಿ ತಿನ್ಕೋತವೆ. ಅಂದರೆ ಯಾವುದೇ ಥರ ಕೆಮಿಕಲ್ ಆ್ಯಡ್ ಇಲ್ಲ ಇದಕ್ಕೆ? ಏನು ಕೆಮಿಕಲ್ ಇಲ್ಲ, ಪ್ಯೂರಲ್ಲಿ ನ್ಯಾಚುರಲಿ ಹಾಕೋದಾ ನೀವು? ನೀರು ಬಿಟ್ಟರೆ ಬೆಳಗ್ಗೆ ಎಲ್ಲ ರಾಗಿ ಹುಲ್ಲು ಕೊಡ್ತೀವಿ. ಅದರ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಉಪ್ಪಾರಹಳ್ಳಿ, ಮೈಲಾರಪಟ್ಟಣ ರೋಡ್ ಅಂದರೆ ಯಾರಾದರೂ ಹೇಳ್ತಾರೆ. ಹೆಚ್ಚಾಗಿ ನಾವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಬಂದು ನಿಮ್ಮನ್ನು ಪಿಕಪ್ ಮಾಡ್ತೀವಿ.